ನಮಸ್ಕಾರ. ಬಿಜೆಪಿ ಅಂದರೆ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಒಂದು ಸೀಕ್ರೆಟ್ ಇವತ್ತು ನಾನು ನಿಮಗೆ ಹೇಳಬೇಕಂತ ಹೇಳಿ ಬಂದಿದ್ದೀನಿ. ನಾನು ಸೈಯದ್ ಗಫಾರ್, ಫೇಸ್ಬುಕ್ ಪ್ರೊಫೈಲ್. ನಮಸ್ಕಾರ ಸ್ನೇಹಿತರೆ, ಶಿವಮೊಗ್ಗ ಜಿಲ್ಲೆ ಏನು ನಮ್ಮ ಶಿವಮೊಗ್ಗ ಜಿಲ್ಲೆ ಇದೆ, ಈ ಶಿವಮೊಗ್ಗ ಜಿಲ್ಲೆನ ಇಷ್ಟು ಅಭಿವೃದ್ಧಿ ಏನು ಇವತ್ತು ನೀವು ಏರ್ಪೋರ್ಟ್ ನೋಡಬಹುದು. ಕನಸಿನ ಮಾತು, ಏರ್ಪೋರ್ಟ್ ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಏರ್ಪೋರ್ಟ್ ಆಗುತ್ತೆ ಅಂತ ಯಾರು ಮನಸ್ಸಲ್ಲಿ ಯೋಚನೆ ಮಾಡಿದ್ದೀರ? ಅದು ಆಗಕ್ಕೆ ಕಾರಣನೇ ನಮ್ಮ ಸಂಸದರು ಬಿ ರಾಘವೇಂದ್ರ ಅವರು. ಅದು ಆಗಕ್ಕೆ ಕಾರಣನೇ ನಮ್ಮ ಯಡಿಯೂರಪ್ಪನವ್ರ ಬಗ್ಗೆ ಏನು ಹೇಳಕ್ಕಾಗತ್ತೆ ಹೇಳ್ರಿ? ದೇವರಂತ ಒಬ್ಬ ಲೀಡರ್ ನಮ್ಮ ಕರ್ನಾಟಕಕ್ಕೆ ಸಿಕ್ಕಿದಾರಂದ್ರೆ ಅದು ನಮ್ಮ ಶ್ರೀಮಾನ್ ಯಡಿಯೂರಪ್ಪನವರು. ಅವರು ಮಾಡಿರುವ ಶಿವಮೊಗ್ಗ ಜಿಲ್ಲೆ ಅಭಿವೃದ್ಧಿ ಮತ್ತೆ ಬಿ ವೈ ರಾಘವೇಂದ್ರ ಮಾಡಿರುವ ಶಿವಮೊಗ್ಗ ಜಿಲ್ಲೆ ಅಭಿವೃದ್ಧಿ ಇನ್ನೂ 20 ವರ್ಷ ಆದರೂ ಆಗ್ತಾ ಇದ್ದಿಲ್ಲ. ಸ್ನೇಹಿತರೆ, ಎಷ್ಟು ಫ್ಲೈಓವರ್ಗಳು ಇವತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ತಲೆ ಎತ್ತಿ ನಿಂತಿದ್ದಾವೆ, ಎಷ್ಟು ಬ್ರಿಡ್ಜ್ಗಳು ಇವತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ತಲೆ ಎತ್ತಿ ನಿಂತಿದ್ದಾವೆ, ಎಷ್ಟು ಕಾಲೇಜ್ಗಳು ಇವತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ತಲೆ ಎತ್ತಿ ನಿಂತಿದ್ದಾವೆ, ಎಷ್ಟು ಆಸ್ಪತ್ರೆಗಳು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ತಲೆ ಎತ್ತಿ ನಿಂತಿದ್ದಾವೆ. ಇದಕ್ಕೆಲ್ಲ ಮುಖ್ಯ ಕಾರಣನೇ ನಮ್ಮ ಯಡಿಯೂರಪ್ಪನವರು ಮತ್ತೆ ಅವರ ಮಗ ನಮ್ಮ ಸಂಸದರು ಬಿ ವಿ ರಾಘವೇಂದ್ರ ಅವರು. ಇವ್ರ ಕಡೆಯಿಂದ ಇವತ್ತು ಶಿವಮೊಗ್ಗ ಜಿಲ್ಲೆ ಈ ಮಟ್ಟಕ್ಕೆ ನಮ್ಮ ರಾಜ್ಯದಲ್ಲಿ ಬೆಳೆಯಕ್ಕೆ ಕಾರಣ, ಹೆಸರಾಗಕ್ಕೆ ಕಾರಣ. ಸ್ನೇಹಿತರೆ, ನಿಮಗೊಂದು ವಿಚಾರ ಗೊತ್ತಿರ್ಬೋದು, ಏನೀಗ ಸಿಗಂದೂರು ಬ್ರಿಡ್ಜು ಇವತ್ತು ಓಪನ್ ಆಗಿದೆ. ಈ ಒಂದು ಬ್ರಿಡ್ಜು 70 ವರ್ಷದ ಕನಸು. ಈ ಒಂದು ಬ್ರಿಡ್ಜು 70 ವರ್ಷದ ಕನಸು. ಆ ಕನಸು ಸಹ ಇವತ್ತು ನಿಜವಾಗಿದೆ, ಬ್ರಿಡ್ಜ್ ಓಪನ್ ಆಗಿದೆ. ಇದಕ್ಕೆಲ್ಲ ಕಾರಣ ನಮ್ಮ ರಾಘವೇಂದ್ರ ಅವರು, ಯಡಿಯೂರಪ್ಪನವರು ಮತ್ತೆ ಇಂಥ ಸರ್ಕಾರಗಳು ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಅಭಿವೃದ್ಧಿ ಆಗೋಕ್ಕೆ ಕಾರಣ. ಮತ್ತೆ ಬಿಜೆಪಿ ಬಗ್ಗೆ ಒಂದು ಮಾತು ನಾನು ನಿಮಗೆ ಹೇಳ್ತೀನಿ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಬಿಜೆಪಿ ಪಾರ್ಟಿ ಎಲ್ಲೆಲ್ಲಿ ಯಾವ್ಯಾವ ತಾಲೂಕಲ್ಲಿ ಜಿಲ್ಲೆಯಲ್ಲಿ ಬಿಜೆಪಿ ಇರುತ್ತೆ ಅಲ್ಲೆಲ್ಲ ಅಭಿವೃದ್ಧಿ ನೀವು ನೋಡ್ಬೋದು, ನೀವು ಕಣ್ಣಾಗಿ ನೋಡ್ಬೋದು. ಅಭಿವೃದ್ಧಿ ಯಾವ ಥರ, ರಸ್ತೆ ಅಗಲೀಕರಣ ಆಗಿರ್ಬೋದು, ಸಿಟಿ ಹೈಟೆಕ್ ಆಗಿರ್ಬೋದು, ಸುಮಾರು ಕೆಲಸಗಳು ಆಗಿದಾವೆ. ನೀವು ನೋಡ್ರಿ, ಚನ್ನಗಿರಿ ನೋಡ್ರಿ, ನಮ್ಮ ಶಿವಮೊಗ್ಗ ಜಿಲ್ಲೆಯ ಅಕ್ಕಪಕ್ಕ ಇರುವ ಸಿಟಿಗಳು ನೋಡ್ರಿ, ದಾವಣಗೆರೆ ನೋಡ್ರಿ ಯಾವ ಥರ ಅಭಿವೃದ್ಧಿ ಆಗಿದೆ. ಮತ್ತು ನಮ್ಮ ಚನ್ನಗಿರಿ ತಾಲೂಕು ನೋಡ್ರಿ, ಅಲ್ಲಿ ಇರುವ ರಸ್ತೆಗಳು ಹೆಚ್ಚು ಕಮ್ಮಿ 20 ವರ್ಷ ಮುಂಚೆನೇ ಅಗಲೀಕರಣ ಆಗಿದೆ. ಈ ಥರ ಪ್ರತಿ ಶಿವಮೊಗ್ಗ ಜಿಲ್ಲೆ ನೋಡಿ ಯಾವ ಥರ ಅಗಲೀಕರಣ ಆಗಿದೆ. ಒಳ್ಳೆ ಹೈಟೆಕ್ ರೋಡು, ಒಳ್ಳೆ ಪಾರ್ಕ್ ನೋಡ್ರಿ ಯಾವ ಥರ ಇದೆ ಪಾರ್ಕು. ಪ್ರತಿಯೊಂದು ಆಗಕ್ಕೆ ಕಾರಣನೇ ನಮ್ಮ ಪಕ್ಷ ಯಾವ್ದಾರ ಆಗಿರ್ಬೋದು, ಆದರೆ ಒಬ್ಬ ಲೀಡರು ಅವನಿಗ ಹುಮ್ಮಸ್ಸಿದ್ದು ನಾನು ಈ ಕೆಲಸ ಮಾಡ್ತೀನಿ ಅಂತ ಮಾಡಿದ್ರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಕಾರಣ ಬಿ ವೈ ರಾಘವೇಂದ್ರ ಅವರು ಮತ್ತು ಅವರ ತಂದೆ ಯಡಿಯೂರಪ್ಪನವ್ರ ಬಗ್ಗೆ ಹೇಳೋದು ಏನೂ ಇಲ್ಲ. ಯಾಕೆಂದರೆ ಅವರು ಮಾಡಿರುವಂಥ ಕೆಲಸಗಳು. ಮತ್ತು ಲಾಕ್ಡೌನಲ್ಲಿ ಕೊರೋನಾ ಸಮಯದಲ್ಲಿ ಮೀಡಿಯಾದಲ್ಲಿ ಆ ಜಾತಿ ಈ ಜಾತಿ ಅಂತ ಹೇಳಿ ಕೂಗಾಡ್ತಾ ಇದ್ರು. ಆದರೆ ನಮ್ಮ ಯಡಿಯೂರಪ್ಪನವ್ರು ಮಾತ್ರ ಒಂದು ಮಾತು ಸಹ ಯಾರ ಬಗ್ಗೆನೂ ಆಳಿಲ್ಲ. ಅವ್ರು ಏನು ಜವಾಬ್ದಾರಿ, ಅವ್ರ ಕೆಲಸ ಇದೆ ಆ ಕೆಲಸ ಮಾತ್ರ ಮಾಡಿದ್ದಾರೆ. ಜನರನ್ನ ಎಷ್ಟು ಲಕ್ಷ ಜನರನ್ನ ನಮ್ಮ ಕರ್ನಾಟಕದಲ್ಲಿ ಉಳಿಸಿದ್ದಾರೆ ಯಡಿಯೂರಪ್ಪನವರು. ಅವರು ಅಂಥ ಲಾಕ್ಡೌನ್ ಸಮಯದಲ್ಲಿ, ಕೊರೋನಾ ಸಮಯದಲ್ಲಿ ಮಾಡಿದಾರಲ್ಲ ಕೆಲಸಗಳು. ಮತ್ತು ಒಂದು ಟಿಪ್ಪಣಿ ಯಾರ ಬಗ್ಗೆನೂ, ಯಾವ ಜಾತಿ ಯಾವ ಧರ್ಮ ಬಗ್ಗೆನೂ ಮಾಡಿಲ್ಲ ಅಂತ ಲೀಡರು ನಮ್ಮ ಕರ್ನಾಟಕದಲ್ಲಿ ಅದು ಯಡಿಯೂರಪ್ಪನವರು. ಒಬ್ಬ ಒಳ್ಳೆ ಲೀಡರು, ಒಬ್ಬ ಒಳ್ಳೆ ವ್ಯಕ್ತಿ, ಒಳ್ಳೆ ಸ್ವಭಾವ. ಅದೇ ಥರ ಅವರ ಮಗನೂ ಸಹ ಇವತ್ತು ನಮ್ಮ ಶಿವಮೊಗ್ಗ ಜಿಲ್ಲೆನ ಫುಲ್ ಹೈಟೆಕ್ ಆಗಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದು ಮಾತು ನಾನು ನಿಮಗೆ ಹೇಳಕ್ಕೆ ಬಯಸ್ತಾ ಇದ್ದೇನೆ. ಇನ್ನೇನು ಭದ್ರಾವತಿ VSL ಫ್ಯಾಕ್ಟ್ರಿ ಇದೆ, ಬಿಜೆಪಿ ಪಕ್ಷ ಭದ್ರಾವತಿ VSL ಫ್ಯಾಕ್ಟ್ರಿನ ಅಭಿವೃದ್ಧಿ ಮಾಡಬೇಕಂತ ಹೇಳಿ ತೀರ್ಮಾನ ತಗೊಂಡಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮ ಕುಮಾರಸ್ವಾಮಿ ಅವರು ಸಹ ಹೇಳಿದ್ದಾರೆ, ಭದ್ರಾವತಿ VSL ಫ್ಯಾಕ್ಟ್ರಿನ ನಾವು ಅಭಿವೃದ್ಧಿ ಮಾಡ್ತೀವಿ, ಎಷ್ಟು ಕೋಟಿ ಶಾಂಕ್ಷನ್ ಬೇಕಾದರೂ ನಾವು ಮಾಡ್ತೀವಿ, ಮತ್ತೆ ಹೊಸ ಥರ ನಾವು VSL ಫ್ಯಾಕ್ಟ್ರಿನ ರೆಡಿ ಮಾಡ್ತೀವಿ ಅಂತ ಹೇಳಿದರೆ ದಯವಿಟ್ಟು ನಾನು ಕುಮಾರಸ್ವಾಮಿ ಅವರಿಗೂ ಸಹ ಕೈ ಮುಗಿ ಕೇಳ್ಕೊತೀನಿ, ಭಾಳ ಬೇಗ, ಆದಷ್ಟು ಬೇಗ ನಮ್ಮ VSL ಫ್ಯಾಕ್ಟ್ರಿನ ಅಭಿವೃದ್ಧಿ ಪಡಿಸಿದೆ. ಯಾಕೆಂದರೆ ಆಲ್ರೆಡಿ ಬಿಜೆಪಿ ಪಕ್ಷ ಈಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಬೇಕಾದಷ್ಟು ಅಭಿವೃದ್ಧಿ ಮಾಡಿಸಿದ್ದಾರೆ. ಈಗ ಸಿಗಂದೂರು ಬ್ರಿಡ್ಜ್ ಓಪನ್ ಆಯಿತು, ಭದ್ರಾವತಿಯಲ್ಲಿ ರೈಲ್ವೆ ಫ್ಲೈಓವರ್ ಓಪನ್ ಆಯಿತು, ಶಿವಮೊಗ್ಗದಲ್ಲಿ ರೈಲ್ವೆ ಫ್ಲೈಓವರ್ ಓಪನ್ ಆಯಿತು. ಈ ಥರ ಸುಮಾರು ಶಿವಮೊಗ್ಗದಲ್ಲಿ, ಭದ್ರಾವತಿಯಲ್ಲಿ ಫ್ಲೈಓವರ್ಸ್ಗಳು ಓಪನ್ ಆಗಿದ್ದಾವೆ. ಮತ್ತು ನಿತಿನ್ ಗಡ್ಕರಿ ಇವರಿಗೂ ನಾನು ಧನ್ಯವಾದ ಹೇಳ್ತೇನೆ. ಯಾಕಂದರೆ ನಿತಿನ್ ಗಡ್ಕರಿ ಯಾವಾಗಿಂದ ರಸ್ತೆ ಮಿನಿಸ್ಟರ್ ಆದರೂ ಅವಾಗಿಂದ ನಮ್ಮ ಇಂಡಿಯಾದಲ್ಲಿ ಒಂದು ಇಂಚು ಸಹ ಜಾಗ ಬಿಡದಲ್ಲಿ ಎಲ್ಲ ಕಡೆ ರಸ್ತೆ ಹಾಕಿದ್ದಾರೆ. ಅವರಿಗೂ ಸಹ ಧನ್ಯವಾದ. ಮತ್ತೆ ನಾನು ಕುಮಾರಸ್ವಾಮಿ ಅವರಿಗೆ ಹೇಳಕ್ಕೆ ಬಯಸ್ತೀನಿ,
ನೀವು ಏನು ಮಾಡ್ತೀರೋ ಗೊತ್ತಿಲ್ಲ. ಭದ್ರಾವತಿ VSL ಫ್ಯಾಕ್ಟ್ರಿನ ಪುನಃ ಆರಂಭ ಆಗಿ ಒಳ್ಳೆ ಹೈಟೆಕ್ ಆಗಿ ಒಂದು 23 ಸಾವಿರ ಜನ ಕೆಲಸ ಮಾಡೋ ರೀತಿಯಲ್ಲಿ ಮತ್ತೆ ಭದ್ರಾವತಿನೂ ಸಹ ಅಭಿವೃದ್ಧಿಪಡಿಸ್ರಿ. ಭದ್ರಾವತಿ ಬಹಳ ಹಿಂದೆ ಇದೆ. ದಯವಿಟ್ಟು ಭದ್ರಾವತಿಯ VSL ಫ್ಯಾಕ್ಟ್ರಿ ಒಂದು ಓಪನ್ ಮಾಡಿ ನೀವು ಭದ್ರಾವತಿಯನ್ನೂ ಸಹ ಅಭಿವೃದ್ಧಿಪಡಿಸಬೇಕಂತ ತಮ್ಮಲ್ಲಿ ಕೋರಿಕೆ. ನಮಸ್ಕಾರ.